Next, 12th question. Recently, the importance of public administration is increasing. How? Here you can say the scope of the public administration. Okay. First one is it is pillar of the government. It is impossible to imagine a government or state without administration. Okay, you can maintain or administer without the executive or judiciary, but it is impossible to imagine a government or state without administration. Administrative machinery is essential in all countries to implement public policies. ನಾಗರಿಕ ನೀತಿಗಳನ್ನ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾಗರಿಕ ಆಡಳಿತವು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಇದು ಇಟ್ ಈಸ್ ಅ ಪಿಲ್ಲರ್ ಆಫ್ ಗವರ್ಮೆಂಟ್. ಇದನ್ನ ಸರ್ಕಾರದ ಒಂದು ಮುಖ್ಯ ಅಂಗ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. So public administration protects the interest of the public. You have seen already by providing proper education. Okay, so facilities like all of the infrastructures. Okay, providing the infrastructure facilities and protecting the life, protecting the properties. Okay, so by doing all these things, it protects the interest of the public from birth to death. Okay, so this is protection of public interest. Public administration is the pillar of the government, as well as it protects the public interest from birth to death throughout education, providing employment. Okay, providing protecting the life and properties, providing proper infrastructure facilities, etc. Third one, implementation of laws and policies. Public administration implements laws and policies to regulate activities of people in society and maintain law and order. You have seen here public administration provides certain CRPF or certain security forces, isn't it? Why these security forces are provided? To implement law and orders, to maintain law and orders, to implement policies and regulate activities of the people in the society. Okay, it plays very important role. Illi ಕಾನೂನುಗಳನ್ನು ಮತ್ತು ನೀತಿ ನಿಯಮಾವಳಿಗಳನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ನಾಗರಿಕ ಆಡಳಿತವು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಯಾವ ರೀತಿಯಾಗಿ ಕೆಲವು ಕಾನೂನುಗಳನ್ನ, ನೀತಿ ನಿಯಮಾವಳಿಗಳನ್ನ ಜಾರಿಗೆ ತರುವಲ್ಲಿ, ಅದೇ ರೀತಿ ಜನರ ಒಂದು ಕಾರ್ಯಗಳನ್ನ ನಿಯಂತ್ರಣದಲ್ಲಿಡುವಲ್ಲಿ, ರೆಗ್ಯುಲೇಟ್ ಮಾಡುವುದರಲ್ಲಿ, ಅದೇ ರೀತಿ ನಿಯಮಾವಳಿಗಳನ್ನ ಅಥವಾ ಲಾ ಅಂಡ್ ಆರ್ಡರ್ ಅಂತಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವುದರಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸೊ ಅದೇ ರೀತಿ ಇಟ್ ಈಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸುವುದು ಅಲ್ವಾ. ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆಯಲ್ಲೂ ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮುಂದೆ ಇದೆ. ಸೋಷಿಯಲ್ ಅಂಡ್ ಇಕನಾಮಿಕ್ ಸಪೋರ್ಟ್ ಆಫ್ ಗವರ್ಮೆಂಟ್ is essential for many people. ಯಾರ್ಯಾರಿಗೆ ಬೇಕು? ಈಗ ಬಡವರಿಗೆ, ಪುವರ್, women. Okay, certain regulations or certain reservations are provided to women. Children, so children should be protected from certain crimes. They should be provided with proper education, isn't it? ಸೊ ಅದನ್ನ ಮಕ್ಕಳ ಹಕ್ಕುಗಳನ್ನ ರಕ್ಷಣೆಯನ್ನ ಮಾಡೋದು. ಟ್ರೈಬಲ್ಸ್, ಯಾವುದೇ ರೀತಿಯ ಒಂದು ಟ್ರೈಬಲ್ಸ್ ಅನ್ನ ಕಾಪಾಡುವುದು. ಫಿಸಿಕಲಿ ಚಾಲೆಂಜ್ಡ್ ಅಂದ್ರೆ ಅಂಗವಿಕಲರು ಅಥವಾ ವಿಶೇಷ ಚೇತನರ ಹಕ್ಕುಗಳನ್ನ ಕಾಪಾಡುವುದು. ಸೀನಿಯರ್ ಸಿಟಿಸನ್ಸ್ ಅಂದ್ರೆ ವಯಸ್ಕರ ಹಕ್ಕುಗಳನ್ನ ಕಾಪಾಡುವುದು.
ಆರ್ಫನ್ಸ್ ಅಂದ್ರೆ ಕೆಲವೊಂದು ಅನಾಥಾಲಯಗಳು, ಡೆಸ್ಟಿಟ್ಯೂಟ್ಸ್ ಎಟ್ಸೆಟ್ರಾ ಇವುಗಳನ್ನ ಕಾಪಾಡುವುದು, ಅವುಗಳ ಒಂದು ಸೌಲಭ್ಯಗಳನ್ನ ಅವುಗಳಿಗೆ ಕೊಡುವುದರ ಮೂಲಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದೆ. ದ ಪಾಲಿಸೀಸ್ ಇಂಪ್ಲಿಮೆಂಟೆಡ್ ಫಾರ್ ದ upliftment ಆಫ್ ದೀಸ್ ಆರ್ ಕಾಲ್ಡ್ ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್. ಸೊ ಈ ಎಲ್ಲಾ ಒಂದು ವ್ಯಕ್ತಿಗಳಿಗೆ ವಿಶೇಷವಾದ ಸೌಲಭ್ಯವನ್ನು ಕೊಡುವ ಮೂಲಕ ಅವರ ಉನ್ನತೀಕರಣಕ್ಕಾಗಿ ಕೊಡುವಂತಹ ನೀತಿಗಳನ್ನ ಏನಂತ ಕರೀತಾರೆ? ಸಾಮಾಜಿಕ ಜವಾಬ್ದಾರಿ ನೀತಿಗಳು ಅಂತ ಕರೀತಾರೆ, ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸೀಸ್. ಲಾಸ್ಟ್ ಒನ್ ಇಸ್ ಅಸಿಸ್ಟೆನ್ಸ್ ಟು ದ ಲೆಜಿಸ್ಲೇಚರ್ ಅಂಡ್ ದ ಎಕ್ಸಿಕ್ಯೂಟಿವ್. ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಸಹಾಯವನ್ನ ಕಲ್ಪಿಸುವುದು. ಕಾರ್ಯಾಂಗ ಮತ್ತು ಶಾಸಕಾಂಗ ಅಲ್ವಾ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂಪ್ಲಿಮೆಂಟ್ಸ್ ಲೆಜಿಸ್ಲೇಷನ್ಸ್ ಫಾರ್ಮ್ಯುಲೇಟೆಡ್ ಬೈ ದ ಲೆಜಿಸ್ಲೇಚರ್. ಶಾಸಕಾಂಗವು ರೂಪಿಸಿದ ಶಾಸನಗಳನ್ನ ಜಾರಿಗೆ ತರುವುದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂಡ್ ದ ಪಾಲಿಸೀಸ್ ಅಂಡ್ ಪ್ಲಾನ್ಸ್ ಆಫ್ ದ ಎಕ್ಸಿಕ್ಯೂಟಿವ್. ಕಾರ್ಯಾಂಗದ ನೀತಿ ನಿಯಮಾವಳಿಗಳನ್ನ, ಯೋಜನೆಗಳನ್ನ ಜಾರಿಗೆ ತರುವುದು ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. Public administration provides necessary statistical data and information. ಕಾಲಕ್ಕೆ ಕೆಲವೊಂದು ಸಂಖ್ಯೆಗಳನ್ನ, ಇನ್ಫಾರ್ಮೇಶನ್, ಡೇಟಾ ಅಂತಂದ್ರೆ ಕೆಲವೊಂದು ಮುಖ್ಯ ಇನ್ಫಾರ್ಮೇಶನ್, ಮಾಹಿತಿಗಳನ್ನ ಮತ್ತು ಡೇಟಾವನ್ನ ಪ್ರೊವೈಡ್ ಮಾಡೋದು ಕೂಡ ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಇವಿಷ್ಟು ಕಾರ್ಯಗಳು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಿರ್ವಹಣೆ ಮಾಡುವುದರಿಂದ ಅದರ ಮಹತ್ವ ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ಬೋದು.